ಕ್ರಿಕೆಟಲ್ಲಿ ಒಂದು ಮ್ಯಾಚ್ ಗೆಲ್ಲೋಕೆ ಕೇವಲ ಒಳ್ಳೆ ಬ್ಯಾಟಿಂಗ್ ಸಾಕಾ? ಒಂದು ಓವರ್ ಮ್ಯಾಚ್ನ ಕಂಪ್ಲೀಟ್ ಆಗಿ ಬದಲಾಯಿಸುತ್ತಾ? ಏಕೆಂದರೆ ನಿನ್ನೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ T20 ನೋಡಿದರೆ ಆನ್ಸರ್ ತುಂಬ ಕ್ಲಿಯರ್ ಆಗುತ್ತೆ. ಇಂಡಿಯಾ 190 ರನ್ ಸ್ಕೋರ್ ಮಾಡಿದ್ರು ಕೂಡ ಒಂದು ಸ್ಟೇಜ್ನಲ್ಲಿ ಮ್ಯಾಚ್ ಇಂಡಿಯಾ ಕೈಯಲ್ಲಿ ಇದೆ ಅನಿಸಿತ್ತು. ಆದರೆ ಸ್ವಲ್ಪ ನಿಮಿಷಗಳ ನಂತರ ಎಲ್ಲವೂ ರಿವರ್ಸ್ ಆಯಿತು. ಹಾಗಾದರೆ ಇಂಡಿಯಾ ಎಲ್ಲಿ ಮಿಸ್ಟೇಕ್ ಮಾಡಿತು? ಇಂಗ್ಲೆಂಡ್ ಹೇಗೆ ಕಂಬ್ಯಾಕ್ ಮಾಡಿತು? ಮತ್ತೆ ಈ ಡಿಫೀಟಿಂದ ಇಂಡಿಯಾ ಏನು ಕಲಿಬೇಕು? ಬನ್ನಿ ಇವೆಲ್ಲ ಕಂಪ್ಲೀಟ್ ಆಗಿ ನೋಡೋಣ. 190 ರನ್ಸ್ T20 ಕ್ರಿಕೆಟ್ನಲ್ಲಿ ಇದ್ದು ಜನರಲಿ ವಿನ್ನಿಂಗ್ ಸ್ಕೋರ್ ಅನ್ಬಹುದು. ಆದರೆ ಈ ಪಿಚ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ಬ್ಯಾಟ್ಸ್ಮನ್ಗಳಿಗೆ ಈಸಿ ಪಿಚ್ ಇರಲಿಲ್ಲ. ಅದಕ್ಕೆ ಇಂಡಿಯಾ ಸ್ಕೋರ್ ನೋಡಿ ಬಹಳ ಜನ ಇದನ್ನ ಡಿಫೆಂಡ್ ಮಾಡಬಹುದು ಅಂತ ಅನ್ಕೊಂಡಿದ್ರು. ಇನ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ಇಂಡಿಯಾಗೆ ಒಳ್ಳೆ ಸ್ಟಾರ್ಟ್ ಸಿಕ್ತು ಅಭಿಷೇಕ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿಯಿಂದ. ಮತ್ತು ಬೌಲಿಂಗ್ ಅಲ್ಲಿ ಹರ್ಷದೀಪ್ ತಮ್ಮ ಫಸ್ಟ್ ಓವರ್ನಲ್ಲೇ ಇಂಗ್ಲೆಂಡ್ಗೆ ಶಾಕ್ ಕೊಟ್ರು. ಎರಡು ಓಪನರ್ಸ್ನ ಡಗ್ಗೆ ಪವಿಲಿಯನ್ಗೆ ಕಳಿಸಿದ್ರು. ಆ ಮೂಮೆಂಟ್ ನಲ್ಲಿ ಮ್ಯಾಚ್ ಇಂಡಿಯಾ ಕಂಟ್ರೋಲ್ ಅಲ್ಲೇ ಇತ್ತು. ಆದ್ರೆ ಅಲ್ಲಿ ಇಂಗ್ಲೆಂಡ್ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಪ್ರೆಷರ್ ತಗೊಳ್ಳದೆ ಅಟ್ಯಾಕ್ ಮಾಡಿದ್ರು. ಕೌಂಟರ್ ಅಟ್ಯಾಕ್ ಮಾಡಿ ಇಂಡಿಯಾ ಮೇಲೆ ಪ್ರೆಷರ್ ಹಾಕಿದ್ರು. ಆದ್ರೆ ಅಕ್ಷರ್ ಪಟೇಲ್ ಇವ್ರನ್ನ ಔಟ್ ಮಾಡಿದ್ಮೇಲೆ ಮತ್ತೆ ಇಂಡಿಯಾ ಗೇಮ್ಗೆ ಕಮ್ ಬ್ಯಾಕ್ ಮಾಡ್ತು. ಇಂಗ್ಲೆಂಡ್ ಅವಾಗ 51 for 3 ಇದ್ರು. ಈ ಸ್ಕೋರ್ ನೋಡಿದ್ಮೇಲೆ ಇಂಡಿಯಾ ಫ್ಯಾನ್ಸ್ಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯ್ತು. ಆದ್ರೆ ಕ್ರಿಕೆಟ್ ಅಲ್ಲಿ ಒಂದು ಪಾರ್ಟ್ನರ್ಶಿಪ್ ಗಳು ಮ್ಯಾಚ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬಹುದು. ಅದೇ ಮಾಡಿದ್ರು ಜೇಕಬ್ ಬಥೆಲ್ ಮತ್ತು ಟಾಮ್ ಬೆಂಟನ್. ಅವರು ಅನ್ನೆಸೆಸರಿ ರಿಸ್ಕ್ ತಗೊಳ್ಳದೆ ಲೂಸ್ ಬಾಲ್ಸ್ ನ ಬೌಂಡ್ರೀಸ್ ಗೆ ಕಳಿಸಿದ್ರು. ಒಂದು ಓವರ್ ಕೂಡ ಪ್ರೆಷರ್ ಬಿಲ್ಡ್ ಆಗೋಕೆ ಬಿಡಲಿಲ್ಲ. ಸ್ಲೋಲಿ ಮ್ಯಾಚ್ ಇಂಗ್ಲೆಂಡ್ ಕಡೆ ಶಿಫ್ಟ್ ಆಗ್ತಾ ಹೋಯ್ತು. ಇಂಡಿಯಾ ಬೌಲರ್ಸ್ ಮತ್ತೆ ಕಂಬ್ಯಾಕ್ ಮಾಡಿ ಇಂಗ್ಲೆಂಡ್ ನ 118 for 3 ಇಂದ 133 for 5 ಮಾಡಿದ್ರು. ಇಲ್ಲಿ ಮ್ಯಾಚ್ ಮತ್ತೆ ಇಂಡಿಯಾ ಕೈಯಲ್ಲಿ ಇದೆ ಅನ್ಸಿತ್ತು. ಆದ್ರೆ ಕ್ರಿಕೆಟ್ ಅಲ್ಲಿ ಕೆಲವೊಮ್ಮೆ ಒಂದು ಓವರ್ ಸಾಕು. ಅದು ರವಿ ಬಿಷ್ಣೋಯ್ ಆ ಓವರ್ ನಲ್ಲಿ 29 ರನ್ಸ್ ಕನ್ಸಿಡ್ ಮಾಡಿದ್ರು. ನನ್ನ ಪ್ರಕಾರ ಇದೇ ಕಂಪ್ಲೀಟ್ ಟರ್ನಿಂಗ್ ಪಾಯಿಂಟ್ ಆಯ್ತು. ಆ ಓವರ್ ಆದ್ಮೇಲೆ ರಿಕ್ವೈರ್ಡ್ ರನ್ಸ್ ಸಡನ್ ಆಗಿ ಈಸಿ ಆಯ್ತು. ಇಂಗ್ಲೆಂಡ್ ಕಾನ್ಫಿಡೆನ್ಸ್ ಡಬಲ್ ಆಯ್ತು. ಇಂಡಿಯಾ ಪ್ರೆಷರ್ಗೆ ಬಂದಿತ್ತು ಆವಾಗ. ಮತ್ತು ಆ ಪ್ರೆಷರ್ ನ ಫುಲ್ ಅಡ್ವಾಂಟೇಜ್ ತಗೊಂಡಿದ್ದು ಜೇಕಬ್ ಬಥೆಲ್. 46 ಬಾಲ್ಸ್ ನಲ್ಲಿ ಅನ್ಬಿಟನ್ 76 ರನ್ಸ್. ಯಂಗ್ ಪ್ಲೇಯರ್ ಆದ್ರೂ ಪ್ರೆಷರ್ ಅಂತ ತೋರಿಸಿಕೊಳ್ಳದೆ ತುಂಬಾ ಮೆಚೂರ್ ಇನ್ನಿಂಗ್ಸ್ ಆಡಿದ್ರು. ಶಾರ್ಟ್ ಸೆಲೆಕ್ಷನ್, ಗೇಮ್ ಅವೇರ್ನೆಸ್ ಮತ್ತು ಕಾಮ್ನೆಸ್ ತುಂಬಾ ಟಾಪ್ ಕ್ಲಾಸ್ ಆಗಿತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಮ್ಯಾಚ್ ಇಂಗ್ಲೆಂಡ್ಗೆ ಗೆಲ್ಸಿದ್ದು ಬೆಥೆಲ್ ಅವರ ಇನ್ನಿಂಗ್ಸ್. ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಮಾತಾಡಿದ್ರೆ ಶ್ರೇಯಸ್ ಅಯ್ಯರ್ ಅವರು 37 ರನ್ಸ್, 22 ಬಾಲ್ಸ್, 3 fours and 1 sixes at strike rate of 168. ಮತ್ತು ಇಶಾನ್ ಕಿಶನ್ ಅವರು 49 ರನ್ಸ್ ಔಟ್ ಆಫ್ 40 ಬಾಲ್ಸ್, 6 fours and 0 sixes at 122 ಸ್ಟ್ರೈಕ್ ರೇಟ್. ಅಭಿಷೇಕ್ ಶರ್ಮಾ ಕೂಡ ಒಳ್ಳೆ ಇಂಟೆಂಟ್ ತೋರಿಸಿದ್ರು. 43 ರನ್ಸ್, 24 ಬಾಲ್ಸ್, 8 fours, 1 6 at 179 ಸ್ಟ್ರೈಕ್ ರೇಟ್. ಒಳ್ಳೆ ಅಗ್ರೆಸಿವ್ ಸ್ಟಾರ್ಟ್ ಕೊಟ್ಟಿದ್ರು. ಆದ್ರೆ ಬೌಲಿಂಗ್ ಅಲ್ಲಿ ಎಕ್ಸಿಕ್ಯೂಷನ್ ಸ್ವಲ್ಪ ಮಿಸ್ ಆಯ್ತು, ಪರ್ಟಿಕ್ಯುಲರ್ಲಿ ಡೆತ್ ಓವರ್ಸ್ ನಲ್ಲಿ. ಓವರ್ ಆಲ್ ನೋಡಿದ್ರೆ ಇಂಡಿಯಾ ಈ ಮ್ಯಾಚ್ ಸೋತ್ರು. ಆದ್ರೆ ಈ ಡಿಫೀಟ್ ಇಂದ ಕಲಿಬೇಕಾದ ಲೆಸನ್ಸ್ ತುಂಬಾ ಇದೆ. ಡೆತ್ ಬೌಲಿಂಗ್ ಇಂಪ್ರೂವ್ ಮಾಡಬೇಕು, ಪ್ರೆಷರ್ ಮೂಮೆಂಟ್ಸ್ ನಲ್ಲಿ ಕಾಮ್ ಇರಬೇಕು ಮತ್ತು ಸೆಟ್ ಬ್ಯಾಟ್ಸ್ಮನ್ ವಿಕೆಟ್ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಮ್ಯಾಚ್ ಮತ್ತೆ ಪ್ರೂವ್ ಮಾಡ್ತು. ಸೀರೀಸ್ ಇನ್ನೂ ಮುಗ್ದಿಲ್ಲ. ಒಂದು ಮ್ಯಾಚ್ ಸೋತಿದ್ರೆ ಸೀರೀಸ್ ಸೋತ ಹಾಗೆ ಅಲ್ಲ. ಇಂಡಿಯಾ ಹತ್ರ ಕಂಬ್ಯಾಕ್ ಮಾಡೋ ಕ್ವಾಲಿಟಿ ಇದೆ. ನೆಕ್ಸ್ಟ್ ಮ್ಯಾಚ್ ನಲ್ಲಿ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದು ನೋಡೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಮ್ಯಾಚ್ ನ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಏನು? ರವಿ ಬಿಷ್ಣೋಯ್ದು ಆ ಓವರಾ ಅಥವಾ ಜೇಕಬ್ ಬಥೆಲ್ ಇನ್ನಿಂಗ್ಸಾ? ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಒಪಿನಿಯನ್ ಖಂಡಿತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕ್ರಿಕೆಟ್ ಫ್ರೆಂಡ್ಸ್ ಜೊತೆ. ಮತ್ತು ಟೀಮ್ ಇಂಡಿಯಾ, IPL ಆರ್ ಕ್ರಿಕೆಟ್ ರಿಲೇಟೆಡ್ ಕನ್ನಡ ಅನಾಲಿಸಿಸ್ ವಿಡಿಯೋ ನೋಡಬೇಕಂದ್ರೆ ದಿ ಕ್ರಿಕೆಟ್ ಟೂನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ದಿ ಕ್ರಿಕೆಟ್ ಟೂನ್. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಜೈ ಹಿಂದ್.